श्रीगुरुभ्यो नमः। हरिः ओम्। यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामापहतकुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वंदे विजयदं हरिं करोतु मम कल्याणम्। हरिर्हयमुखापितः गुरुश्च मध्वनामा मे वरदोऽस्तु निरन्तरं वाणिते करवण्यं वचरणो सर्वदा मद्वाक्यसरणीर्भूयात् श्रीमदाचार्यभावग समाश्रयेत् गुरुं भक्त्या महाविश्वासपूर्वकं निक्षेपे सर्वभारांश्च गुरो ಶ್ರೀಪಾದಪಂಕಜೇ। ವಿಷ್ಣು ಸಹಸ್ರನಾಮದ ಇವತ್ತಿನ ನಾಮ ಪುರುಷಃ. ಭಗವಂತನನ್ನ ಪುರುಷಃ ಪುರುಷ ಪುರುಷ ಅಂತ ಕರೀತಾರೆ. ಸಹಸ್ರಶೀರ್ಷ ಪುರುಷಃ ಅಂತ ವೇದ ಹೇಳ್ತದೆ. ಪುರುಷ ಪುರುಷ ಅಂತ ಯಾಕೆ ಭಗವಂತನನ್ನ ಕರೀತಾರೆ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ, ಜೀವಾತ್ಮರ ಶರೀರಗಳಲ್ಲಿ ಹೃದಯ ಅನ್ನುವಂತಹ ಪಟ್ಟಣದಲ್ಲಿ ಯಾವಾಗಲೂ ವಾಸವನ್ನ ಮಾಡ್ತಾನೆ ಭಗವಂತ. ಎಲ್ಲರ ಹೃದಯದಲ್ಲಿ ಭಗವಂತ ಇದ್ದಾನೆ. ಆದ್ದರಿಂದ ಅವನನ್ನ ಪುರುಷಃ ಅಂತ ಕರೀತಾರೆ. ಪೂರ್ಷುಹು ಶರೀರೇಶು ಪುರಿ ಹೃದಯಕ್ಕೆ ಪತ್ತನೆ ಶೇತೆ ಅಸ್ತೀತಿ ಪುರುಷಃ. ಎಲ್ಲರ ಹೃದಯ ಗುಹೆಯಲ್ಲಿ ಆ ಮನೆಯಲ್ಲಿ ವಾಸವನ್ನ ಮಾಡ್ತಾನೆ ಭಗವಂತ. ಆದ್ದರಿಂದ ಅವನನ್ನ ಪುರುಷಃ. ನೋಡಿ, ನಾವು ಅನ್ಕೊಂಡಿದ್ದೀವಿ ನಮ್ಮ ಮನೆ, ನಮ್ಮ ದೇಹ, ನಮ್ಮ ಶರೀರ, ನಾವು ವಾಸ ಮಾಡ್ತೀವಿ ಅಂತ ನಾವು ಅನ್ಕೊಂಡಿದ್ದೀವಿ. ಆದರೆ ಗೃಹ ಪ್ರವೇಶ, ಯಾರ ಮನೆ ಗೃಹ ಪ್ರವೇಶ? ನಮ್ಮನೇದಲ್ಲ, ಭಗವಂತನ ಪ್ರವೇಶ. ಭಗವಂತ ನಮ್ಮ ಹೃದಯದಲ್ಲಿದ್ದಾನೆ. ಈ ಶರೀರವೇ ಮನೆ. ಈ ಮನೆಯಲ್ಲಿ ಆ ಭಗವಂತನ ಪ್ರವೇಶ ಇರೋ ತನಕ, ಅವನು ವಾಸ ಮಾಡೋ ತನಕ ಇದು ಮಂಗಲಕರವಾಗಿರುವಂಥದ್ದು. ಅಷ್ಟೇ ಅಲ್ಲ, 2 ಕಾಲುಳ್ಳಂತಹ 4 ಕಾಲುಳ್ಳಂತಹ ಶರೀರಗಳನ್ನ ನಿರ್ಮಿಸಿದಂತಹ ಭಗವಂತ ಹಕ್ಕಿಯಂತಹ ರೂಪದಿಂದ ಅಂತರ ಶರೀರಗಳನ್ನ ಪ್ರವೇಶ ಮಾಡ್ತಾನೆ. ಬೃಹದಾರಣ್ಯಕ ಉಪನಿಷತ್ತು ಇದನ್ನು ಬಹಳ ಸುಂದರವಾಗಿ ನಮಗೆ ತಿಳಿಸಿ ಹೇಳ್ತದೆ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಪುರಶ್ಚಕ್ರೇ ದ್ವಿಪದಃ ಪುರಶ್ಚಕ್ರೇ ಚತುಷ್ಪದಃ ಪುರಸ್ಸ ಪಕ್ಷಿ ಭೂತ್ವ ಪುರಃ ಪುರುಷ ಆವಿಷದತಿ. ಅಂದ್ರೆ ಅದಕ್ಕೆ ಭಗವಂತನನ್ನ ಬೃಹದಾರಣ್ಯಕ ಉಪನಿಷತ್ತು ಹೇಳುತ್ತೆ. ಆದ್ದರಿಂದ ಅವನನ್ನ ಪುರುಷ ಪುರುಷ ಅಂತ ಕರೀತಾರೆ. ಇಷ್ಟೇ ಅಲ್ಲದೆ ಕೆಲವು ಪ್ರಮಾಣಗಳ ಪ್ರಕಾರ ಇನ್ನೊಂದೆರಡು ರೀತಿಯ ಅರ್ಥವನ್ನು ಹೇಳುತ್ತಾರೆ. ಕೆಲವು ಪ್ರಮಾಣಗಳಲ್ಲಿ ಹೃದಯದ ಪ್ರಸ್ತಾಪವಿಲ್ಲದೆ ಶರೀರ ಅನ್ನುವಂತಹ ಪಟ್ಟಣದ ಬಗ್ಗೆ ಹೇಳ್ತಾರೆ. ಆ ಪಟ್ಟಣ ಇರೋದ್ರಿಂದಲೇ ಇವನನ್ನ ಪುರುಷ ಅಂತ ಕರೀತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ನವದ್ವಾರ ಪುರಂ ಪುಣ್ಯಂ ಏತೈರ್ಭಾವೈ ಸಮನ್ವಿತಂ ವ್ಯಾಪ್ಯಾಶೇತೆ ಮಹಾತ್ಮಾಯ ತಸ್ಮಾತ್ ಪುರುಷ ಉಚ್ಯತೆ. ಮಹಾಭಾರತ ಶಾಂತಿ ಪರ್ವದಲ್ಲಿ ಹೇಳಿರುವಂಥದ್ದು. ಈ ಪಟ್ಟಣ ಇದೆ ಅಲ್ಲ, ಈ ಶರೀರ ಅನ್ನುವಂತಹ ಪಟ್ಟಣ ಇದಿರೋದ್ರಿಂದಲೇ ಅವನನ್ನ ಪುರುಷ ಪುರುಷ ಅಂತ ಕರೀತಾರೆ. ಇಷ್ಟೇ ಅಲ್ಲದೆ ಅಸಾಧಾರಣವಾಗಿರುವಂತಹ ಪುರುಷತ್ವವುಳ್ಳಂಥವನು ಭಗವಂತ. ಇಡೀ ಸಮಸ್ತ ಚರಾಚರ ಜಗತ್ತನ್ನ ಸೃಷ್ಟಿ ಮಾಡ್ತಾನೆ. ಪ್ರಕೃತಿ ಇದ್ದಾಳಲ್ಲ, ಪ್ರಕೃತಿ ನಾವು ಅನ್ಕೊಂತಿರ್ತೀವಿ, ಸಾಮಾನ್ಯವಾಗಿ ಲೋಕದಲ್ಲಿ ಮಾತಾಡ್ತಿರ್ತಾರೆ, ನಾವು ಇದನ್ನೆಲ್ಲ ಗಮನಿಸಿರ್ತೀವಿ. ಸಾಮಾನ್ಯವಾಗಿ ಯಾರಾದ್ರೂ ಎದುರಿಗೆ ಸಿಕ್ಕರೆ ಕೇಳುವಂಥದ್ದು ಹೇಗೆ? ಆರೋಗ್ಯವಾಗಿದ್ದೀರಾ? 2ನೇ ಪ್ರಶ್ನೆ ಏನು? ಎಷ್ಟು ಜನ ಮಕ್ಕಳು ಅಂತ ಕೇಳ್ತಾರೆ. ಲೋಕದಲ್ಲಿ ಇದನ್ನ ನಾವು ಕಾಣ್ತೀವಿ. 2-2 ಮಕ್ಕಳು ಅಂದ್ರನೇ ಬಹಳ ದೊಡ್ಡ ವಿಷಯ. ಓ, ನಿಮ್ಗಿಬ್ರು ಮಕ್ಕಳ ಅಂತಾರೆ ಈಗಿನ ಕಾಲದಲ್ಲಿ. ಹಿಂದೆಲ್ಲ 10 ಜನ 15 ಜನ ಮಕ್ಕಳಿರ್ತಿದ್ರು. ಅದೇ ನಮಗೆ ಬಹಳ ದೊಡ್ಡದು ಅಂತ ಅನಿಸ್ತಿತ್ತು. ಈಗೂ ಅನಿಸ್ತದೆ ಎಷ್ಟೋ ಜನಕ್ಕೆ. ಈಗೆಲ್ಲ ಇಬ್ರು ಇಲ್ಲ, ಒಬ್ರೆ. ಇನ್ ಸ್ವಲ್ಪ ದಿವಸ ಹೋದ್ರೆ ಗಂಡ ಹೆಂಡತಿ ಅಷ್ಟೇ. ಆ ರೀತಿ ಬಾಗುವಂತಹ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಅಸಾಧಾರಣವಾಗಿರುವಂತಹ ಪುರುಷತ್ವ ಅಂದ್ರೆ ಭಗವಂತನ ಒಂದು ವೈಶಿಷ್ಟ್ಯತೆ. ಇಡೀ ಬ್ರಹ್ಮಾಂಡವನ್ನ ಪ್ರಕೃತಿ ನಿಯಾಮಕಳಾಗಿರುವಂತಹ ಲಕ್ಷ್ಮೀ ದೇವಿಯ ಮುಖಾಂತರವಾಗಿ ಸೃಷ್ಟಿ ಮಾಡಿಸ್ತಾನೆ ಭಗವಂತ. ಅಂದ್ರೆ ನೋಡಿ, 10 ಜನ ಮಕ್ಕಳನ್ನ ಹಡಿದ್ರೆ ಭಾರಿ ಅಂತ ನಾವು ಅನ್ಕೊಂಡಿದ್ದೀವಿ. ಭಾರಿ ಬಿಡ್ರಿ 10 ಜನ ಮಕ್ಕಳಂತವ್ರಿಗೆ ಅಂತೀವಿ ನಾವು ಲೋಕದಲ್ಲಿ. ಅಂಥದ್ದು ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡಬೇಕಾದ್ರೆ ಭಗವಂತನ
ಪುರುಷತ್ವ ಎಷ್ಟು ದೊಡ್ಡದಾಗಿರಬಹುದಂಥವು ಅದನ್ನಿಲ್ಲಿ ತಿಳಿಸ್ತಾರೆ ಬಹಳ ಸುಂದರವಾಗಿ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸ ಚರಾಚರಂ. ಗೀತೆಯಲ್ಲಿ ಬಂದಿರುವಂತಹ ಮಾತು. ಭಗವಂತ ಇಡೀ ಆ ಸೃಷ್ಟಿಯನ್ನ ಮಾಡ್ತಾ ಇದ್ದಾನೆ. ಸೃಷ್ಟಿಯ ಮೊದಲೇ ಇದ್ದಾನೆ, ನಂತರವೂ ಇರ್ತಾನೆ. ಅದು ಅವನಿಗೆ ಪುರುಷತ್ವವನ್ನು ಕೊಟ್ಟಿರುವಂತದ್ದು. ಅದಕ್ಕೆ ಅವನನ್ನ ಪುರುಷ ಅಂತ ಕರೀತಾರೆ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಅಂದ್ರೆ ಭಗವಂತನ ಒಂದು ಅತ್ಯದ್ಭುತವಾದ ಮಹಿಮೆ. ಇನ್ನು ಪುರ ಅಗ್ರಗಮನೆ ಇತ್ಯತಃ ಪುರುಷಃ. ಭಗವಂತ ಸೃಷ್ಟಿಯ ಪ್ರಾರಂಭದಲ್ಲೂ ಇದ್ದಾನೆ, ಮುಂಚೆನೂ ಇದ್ದಾನೆ. ಇನ್ನು ಅತ್ಯಧಿಕವಾಗಿರುವಂತಹ ಚಟುವಟಿಕೆ ಉಳ್ಳಂಥವನು. ಪುರುರ್ಬಹುಲಃ ಶಾ ಚೇಷ್ಟ ಯಸ್ಯ ಸಹ ಪುರುಷಃ ಶಕಾರ ಪ್ರಾಣ ಆತ್ಮ ಇವ ಶ್ರುತೇಹೇ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಆದ್ದರಿಂದಲೂ ಅವನನ್ನ ಪುರುಷ ಪುರುಷ ಅಂತ ಕರೀತಾರಂತೆ. ಅನೇಕ ಅನೇಕ ದೈತ್ಯರನ್ನ ಸಂಹಾರ ಮಾಡ್ತಾನೆ, ಮಾಡಿದ್ದಾನೆ, ಮಾಡ್ತಾನೇ ಇರ್ತಾನೆ. ಆದ್ದರಿಂದ ಅವನನ್ನ ಪುರುಷ ಅಂತ ಕರೀತಾರೆ. ಪುರೋನ್ ಬಹೂನ್ ದೈತ್ಯಾನಿತಿ ಸ್ಯತಿ ನಾಶಯತಿ. ಒಬ್ರ ಇಬ್ರ ನಾನಾ ವಿಧವಾದ ರಕ್ಕಸರು, ನಾನಾ ವಿಧವಾದ ರಾಕ್ಷಸರು, ದೈತ್ಯರು, ಅವರನ್ನೆಲ್ಲ ಸಂಹಾರ ಮಾಡಿ ನಮ್ಮೆಲ್ಲರನ್ನ ಉದ್ಧಾರ ಮಾಡಿದ್ದಾನೆ. ಒಂದ್ಸಾರಿ ಗಮನ ಕೊಟ್ಟು ಕೇಳಿಸ್ಕೊಳ್ರಿ. ಅಕಸ್ಮಾತಾಗಿ ಏನಾದ್ರೂ ಭಗವಂತ ಭೂಭಾರೋತ್ತರಣಾಯಕ ಕೃಷ್ಣ ಪರಮಾತ್ಮ ಬರಲೇ ಇಲ್ಲ ಅಂದ್ರೆ, ನಮ್ಮನೆ ಎದುರುಗಡೆ ನಿಮ್ಮನೆ ಎದುರುಗಡೆ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ದುರ್ಯೋಧನ, ದುಶ್ಯಾಸನ, ಕಂಸ, ಕಾಲನೇಮಿ ಇವರೆಲ್ಲ ಸಿಕ್ತಿದ್ರು. ಅವರನ್ನೆಲ್ಲ ಸಂಹಾರ ಮಾಡಿ ಭಗವಂತ ನಮಗೆ ಅನುಗ್ರಹವನ್ನು ಮಾಡಿದ್ದಾನೆ. ಅದಕ್ಕೋಸ್ಕರವಾಗಿ ಅವನನ್ನ ಪುರುಷ ಅಂತ ಕರೀತಾರೆ. ಇನ್ನು ತನ್ನನ್ನ ಯಾರು ಉಪಾಸನೆ ಮಾಡ್ತಾರೋ ಅವರಿಗೆ ಮೋಕ್ಷವನ್ನೇ ಕೊಡ್ತಾನೆ. ಕುರುಂ ಪೂರ್ಣ ಮೋಕ್ಷಾಖ್ಯಂ ಫಲಂ ಸ್ವಾತ್ಮಾಮೇವ ಸನೋತಿ ದದಾತಿ ಪುರುಷ. ಇದನ್ನು ಯಾರು ಕೊಡೋದಿಲ್ಲ. ಮೋಕ್ಷಮೇದೇ ಜನಾರ್ದನ, ಭಗವಂತ ಮಾತ್ರ ಕೊಡ್ಲಿಕ್ಕೆ ಸಮರ್ಥ. ಆದ್ದರಿಂದ ಅವನನ್ನ ಪುರುಷ ಅಂತ ಕರೀತಾರೆ. ಇಷ್ಟೇ ಅಲ್ರಿ, ನಾವು ಆರೋಗ್ಯವಾಗಿರಬೇಕು. ಅನಾರೋಗ್ಯ ಅಂದ್ರೆ ಏನು ಅಂತ ಮೊದಲು ತಿಳ್ಕೊಳ್ಬೇಕು. ಅವಾಗ ಆರೋಗ್ಯದ ಮಹತ್ವ ನಮಗೆ ಗೊತ್ತಾಗತ್ತೆ. ಅನಾರೋಗ್ಯ ಅಂದ್ರೆ ಏನು? ಯಾರನ್ನ ಕೇಳಿ ನೋಡ್ರಿ, ಅನಾರೋಗ್ಯ ಆಗಿದೆ, ಆರೋಗ್ಯ ಸರಿ ಇಲ್ಲ ಅಂತ ಹೇಗೆ ಗೊತ್ತಾಗತ್ತೆ? ದೇಹದ ಉಷ್ಣತೆ ಇದೆ ಅಲ್ಲ, ಅದು ಜಾಸ್ತಿನೂ ಆಗಬಾರದು ಅಥವಾ ಕಡಿಮೆನೂ ಆಗಬಾರದು. ಅಂದ್ರೆ ಒಂದೇ ರೀತಿಯಾಗಿ ಆ ದೇಹದ ಉಷ್ಣತೆ ಇರಬೇಕು. ಹೀಟ್ ಏನಾದ್ರೂ ಜಾಸ್ತಿ ಆಯ್ದ್ರೆ ಅದು ಆರೋಗ್ಯ ಸರಿ ಇಲ್ಲ ಅಂತ ಅರ್ಥ. ಕಡಿಮೆ ಆದ್ರೂ ಆರೋಗ್ಯ ಸರಿ ಇಲ್ಲ ಅಂತ ಅರ್ಥ. ಅಂದ್ರೆ ಅರ್ಥ, ದೇಹ ಚೆನ್ನಾಗಿರಬೇಕು ಅಂದ್ರೆ ದೇಹ ಉಷ್ಣವಾಗಿ ಎಷ್ಟು ಬೇಕೋ ಟೆಂಪರೇಚರ್ ಅಷ್ಟು ಉಷ್ಣ ಅದರಲ್ಲಿ ಇರಬೇಕು, ಬೆಚ್ಚಗಿರಬೇಕು ದೇಹ. ಅದನ್ನ ಮಾಡ್ತಾನೆ ಭಗವಂತ. ಆದ್ದರಿಂದ ಅವನನ್ನ ಪುರುಷ ಅಂತ ಕರೀತಾರಂತೆ. ನೋಡಿ ಎಂತೆಂತ ಅರ್ಥಗಳನ್ನು ಹೇಳ್ತಾರೆ. ದೇಹವನ್ನ ಬೆಚ್ಚಗಿಡುವಂಥವನು ಭಗವಂತ. ಪುರಂ ಓಷತಿ ತಹತಿ ಇತಿ ಪುರುಷಃ ಉಷದಾಹೇ. ವೈಶ್ವಾನರ ಅನ್ನುವಂತಹ ಅಗ್ನಿ ನಮ್ಮ ಹೊಟ್ಟೆಯಲ್ಲಿ ಯಾವಾಗ್ಲೂ ಉರಿತಾ ಇರುತ್ತೆ. ಅದು ಇರೋದಕ್ಕೆ ನಾವೆಲ್ಲ ಬದುಕಿದ್ದೀವಿ, ಆರೋಗ್ಯವಾಗಿದ್ದೀವಿ. ನಾವು ಏನೇ ಊಟ ಮಾಡಿದ್ರು ಅದರಲ್ಲೆಲ್ಲ ಪಚನ ಮಾಡಿ ಭಸ್ಮ ಮಾಡಿ ಅದು ದೇಹವನ್ನ ಯಾವಾಗಲೂ ಶುದ್ಧವಾಗಿಡ್ತದೆ. ವೈಶ್ವಾನರ ಅಗ್ನಿ, ಅದನ್ನ ಮಾಡೋನೇ ಭಗವಂತ, ವೈಶ್ವಾನರ ನಾಮಕನಾಗಿರುವಂಥವ್ರು. ಆದ್ದರಿಂದ ಅವನನ್ನ ಪುರುಷ ಅಂತ ಕರೀತಾರೆ. ಅಂದ್ರೆ ನೋಡಿ, ಅವನಿಲ್ಲ ಅಂದ್ರೆ ನಾವೇನು ಊಟ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಊಟ ಮಾಡಿದ ಕರಗಲೇ ಇಲ್ಲ ಅಂದ್ರೆ ಏನು ಊಟ ಮಾಡ್ತೇನೆ? ದೇಹ ಆರೋಗ್ಯ ಬರಬೇಕು ಅಂದ್ರೆ ಅದು ವೈಶ್ವಾನರನ ಅನುಗ್ರಹದಿಂದ. ಕೆಲವರು ಭಾರಿ ಊಟ ಮಾಡ್ತಾರೆ, ಕೆಲವರು ಊಟನೇ ಮಾಡೋದಿಲ್ಲ. ಬಹಳ ಊಟ ಮಾಡ್ತಾರೆ ಅಂದ್ರೆ ವಿಶೇಷ ಭಗವಂತ ಅನುಗ್ರಹ ದೇವರ ಮೇಲೆ ಅಂತ. ಯಾಕೆ? ಉಂಡಿದ್ದು ಅರಗಿಸ್ಕೊಳ್ಬೇಕಲ್ಲ. ಅದಕ್ಕಿಲ್ಲಿ ಹೇಳ್ತಾರೆ, ದೇಹವನ್ನ ಬೆಚ್ಚಗಿಡೋ ಹಾಗೆ ಮಾಡ್ತಾನಂತೆ ಭಗವಂತ. ಆದ್ದರಿಂದ ಅವನನ್ನ ಪುರುಷ ಅಂತ ಕರೀತಾರೆ. ಇನ್ನು ಭಕ್ತರು ಏನು ಪೂಜಾ ಮಾಡ್ತಾರಲ್ಲ, ಪೂಜಾ ಮಾಡಿದ ಮೇಲೆ ಅದಕ್ಕೆ ಪ್ರತಿಯಾಗಿ ಫಲವನ್ನ ನೀಡ್ತಾನೆ. ಅಂದ್ರೆ ನಾವೇನೇ ಮಾಡಿದ್ರು ಕರ್ಮ ಅದು ದೇವ್ರಿಗೆ ತಲುಪ್ತೋ ಇಲ್ಲೋ ನೋಡಿ ಸುಮ್ಮನಾಗ್ಬಿಟ್ರೆ ದೇವ್ರು, ನಾವೆಲ್ಲ ಕಷ್ಟಪಟ್ಟು ಹೋಮ ಹವನ ಮಾಡಿದ್ವಿ, ಜಪ ಮಾಡಿದ್ವಿ, ದೇವ್ರು ತಗೊಂಡ ಸುಮ್ ಕುತ್ಕೊಂಡ್ಬಿಟ್ಟ ಅಂದ್ರೆ ನಮಗ್ ಫಲನೇ ಕೊಡ್ಲಿಲ್ಲಪ್ಪ ಅಂತ ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಇಟ್ರು, ಪುರುಷಃ ನೀವು ಮಾಡುವಂತಹ ಕರ್ಮವನ್ನ ಸಮರ್ಪಣೆಯನ್ನ ಮಾಡಿದ ಮೇಲೆ ಅದನ್ನ ಸ್ವೀಕಾರ ಮಾಡಿ ಭಗವಂತ ನೀವು ಭಕ್ತಿಯಿಂದ ಮಾಡಿದ್ದೇ ಆದ್ರೆ
ಸ್ವೀಕಾರ ಮಾಡಿ ಭಗವಂತ ಏನು ಮಾಡ್ತಾನೆ, ಪುರುಂ ಬಹುಫಲಂ ಸನೋತಿ ದದಾತಿ ಇತಿ ಪುರುಷ ಶೃಣುದಾನೆ ಅಂತ ಇಟ್ಕೊಂಡ್ರೆ ಭಗವಂತ ಅವರಿಗೆ ಪೂರ್ಣವಾಗಿ ಅನುಗ್ರಹ ಮಾಡ್ತಾನೆ. ಏನು ಅನುಮಾನನೇ ಮಾಡಬೇಕಾಗಿಲ್ಲ. ನೀವು ಭಕ್ತಿಯಿಂದ ಮಾಡಿದ್ರೆ ಭಗವಂತ ಸ್ವೀಕಾರ ಮಾಡ್ತಾನೆ, ಅನುಗ್ರಹವನ್ನ ಮಾಡೇ ಮಾಡ್ತಾನೆ. ಸ್ವಲ್ಪವಾದ್ರೂ ಭಗವಂತ ನೀವು ಮಾಡಿದ್ರೂ ಅನಂತವಾದ ಫಲವನ್ನ ಕೊಡ್ತಾನೆ. ನೀವು ಚೆನ್ನಾಗೇ ಮಾಡಿದ್ರೆ ಇನ್ನು ವಿಶಿಷ್ಟವಾದ ಫಲವನ್ನ ಕೊಡ್ತಾನೆ. ಇನ್ನು ಭಗವಂತನಿಗೆ ಪುರುಷ ಅನ್ನುವಂತಹ 3 ರೂಪಗಳಿದ್ದಾವೆ. ಮಹತ್ತತ್ವಾದಿಗಳನ್ನ ಸೃಷ್ಟಿ ಮಾಡಿದಂತಹ ರೂಪ ಒಂದು ಪುರುಷ ರೂಪ, ಸೃಷ್ಟಿಸಿದ ಬ್ರಹ್ಮಾಂಡದ ಒಳಗೆ ಹೊಕ್ಕಿರುವಂತಹ ಒಂದು ರೂಪ, ಆಮೇಲೆ ಬ್ರಹ್ಮಾಂಡದ ಸಕಲ ದೇಹಿಗಳ ದೇಹದಲ್ಲಿರುವಂತಹ ರೂಪ. ಅಂದ್ರೆ ನೋಡಿ, ಪುರುಷ ಅನ್ನುವಂತಹ ರೂಪ 3 ವಿಧ. ಮೊದಲನೇದ್ದು ಮಹತ್ತತ್ವ ಅಹಂಕಾರ. ಮಹತ್ತತ್ವ ಬ್ರಹ್ಮದೇವರು, ಅಹಂಕಾರ ತತ್ವ ರುದ್ರದೇವರು, ಎಲ್ಲರನ್ನ ಸೃಷ್ಟಿ ಮಾಡಿದ್ದಾನೆ ಭಗವಂತ. ಮಹತ್ತತ್ವಾದಿಗಳನ್ನು ಸೃಷ್ಟಿ ಮಾಡಬೇಕಾಗಿರುವಂತಹ ಒಂದು ಪುರುಷ ರೂಪ, ಅದಕ್ಕೆ ಪುರುಷ ಅಂತ ಕರೀತಾರೆ. ಇಷ್ಟೇ ಅಲ್ಲದೆ ಎರಡನೇದಾಗಿ ಸೃಷ್ಟಿಸಿದಂತಹ ಬ್ರಹ್ಮಾಂಡದ ಒಳಗೆ ಹೊಕ್ಕಂತಹ ರೂಪ, ಇಡೀ ಬ್ರಹ್ಮಾಂಡವನ್ನು ಇಳಿಸಿರುವಂತಹ ರೂಪ, ನಿಯಮನ ಮಾಡುವಂತಹ ರೂಪ. ಇನ್ನು ಬ್ರಹ್ಮಾಂಡದ ಸಕಲ ಜೀವಿಗಳಲ್ಲಿ ಇರುವಂತಹ ಒಂದು ರೂಪ, ಅದನ್ನೆಲ್ಲಿ ಹೇಳ್ತಾರೆ ಭಾಗವತದ ಅಪ್ಪರ ನಿರ್ಣಯದಲ್ಲಿ. ವಿಷ್ಣೋಸ್ತು ಪುರುಷಾಖ್ಯಾನಿ ತ್ರೀನಿ ರೂಪಾಣ್ಯತೋ ವಿದುಹು, ಪ್ರಥಮಂ ಮಹತ ಸೃಷ್ಟ್ಯಾ ದ್ವಿತೀಯಂ ತ್ವದಂಡ ಸಂಸ್ಥಿತಂ ತೃತೀಯಂ ದೇಹಿನಾಂ ದೇಹೆ ತಾನಿ ಜ್ಞಾತ್ವಾ ವಿಮುಚ್ಯತೆ. ಈ ರೀತಿಯಾಗಿರುವಂತದ್ದು ಪುರುಷ ರೂಪ. ಅಂದ್ರೆ ನೋಡಿ ಎಷ್ಟೆಲ್ಲ ಹೇಳ್ತಾರೆ. ಅಂದ್ರೆ ಕಾಲನಿಯಾಮಕನಾಗಿ ನಮ್ಮನ್ನ ಯಾವಾಗಲೂ ನಿಯಮನ ಮಾಡ್ತಾ ಇರ್ತಾನೆ, ಒಳಗೆ ಹೊರಗೆ ಇದ್ದು. ಅಂತಸ್ಥಃ ಪುರುಷೋ ನಾಮ ಜ್ಞಾನದಃ ಸರ್ವದೇಹಿನಾಂ, ಬಹಿಸ್ಥಃ ಈಶ್ವರೋ ನಾಮ ಜ್ಞಾನಾದಿ ಫಲದೋ ಹರಿಹಿ. ನೋಡಿ, 2 ರೂಪ ಹೇಳಿದ್ರು, ಎರಡನ್ನು ನಾವು ಚೆನ್ನಾಗಿ ನೆನಪಿಟ್ಕೊಳ್ಬೇಕು. ಈ ಶ್ಲೋಕವನ್ನ ಚೆನ್ನಾಗಿ ಮನದಟ್ಟ ಮಾಡ್ಕೊಳ್ಬೇಕು. ಸರ್ವ ದೇಹದೊಳಗೆ, ಎಲ್ಲರ ದೇಹದೊಳಗೆ ಪುರುಷ ಅನ್ನುವಂತಹ ರೂಪದಿಂದ ಇದ್ದು ಭಗವಂತ ಜ್ಞಾನಪ್ರದನಾಗಿದ್ದಾನೆ. ಹೊರಗಡೆ ಈಶ್ವರ ಅನ್ನುವಂತಹ ರೂಪದಿಂದ ಇದ್ದು ಫಲವನ್ನ ಕೊಡ್ತಾನೆ. ನಾವು ಮಾಡುವಂತಹ ಕರ್ಮಗಳಿಗೆ ಫಲವನ್ನ ಕೊಡ್ತಾನೆ. ಇಷ್ಟು ಆ ಪುರುಷನಾಮದ ಅರ್ಥ. ಇದು ಮತ್ಸ್ಯ ಪುರಾಣದಲ್ಲಿ ಬಂದಿರುವಂಥದ್ದು. ಭಾಗವತ ತಾತ್ಪರ್ಯದಲ್ಲಿ ನಿರ್ಣಯದಲ್ಲಿ ಹೇಳ್ತಾರೆ ಆಚಾರ್ಯರು, ಪುರುಷೋ ಹೃದಿಸ್ಥಃ ಪರಮಕಾಲಃ ಸರ್ವಗತೋ ಹರಿಹಿ. ಬ್ರಹ್ಮ ಪುರಾಣ ಹೇಳುವಂಥದ್ದು ಅಂದ್ರೆ ಭಗವಂತ ಪುರುಷನಾಮಕನಾಗಿದ್ದು ನಮ್ಮ ಶರೀರದಲ್ಲಿ ನಿತ್ಯದಲ್ಲಿ ನಮ್ಮನ್ನ ಅನುಗ್ರಹ ಮಾಡ್ತಾನೆ. ಆದ್ದರಿಂದ ಅವನನ್ನ ಪುರುಷ ಪುರುಷ ಅಂತ ಕರೀತಾರೆ. ಇನ್ನೂ ಸುಮಾರು ನಾಮಗಳಿದ್ದಾವೆ. ನಾಳೆ ಅದನ್ನು ತಿಳಿಯಲಿಕ್ಕೆ ಪ್ರಯತ್ನವನ್ನು ಮಾಡೋಣ.